ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಸೆಪ್ಟೆಂಬರ್ 2ಕ್ಕೆ ದರ್ಶನ್ ರವರು ರಿಲೀಸ್. ಹೌದು ಸ್ನೇಹಿತರೆ, ಒಂದು ದರ್ಶನ್ ರವರಿಗೆ ಬೇಲ್ ಸಿಗಲಿದೆ ಅಂತೆ. ಸೆಪ್ಟೆಂಬರ್ 2ಕ್ಕೆ ದರ್ಶನ್ ರವರು ಬೇಲ್ ಮುಖಾಂತರ ಹೊರಗಡೆ ಬರಲಿದ್ದಾರಂತೆ. ಸೊ ಈ ಮಾತನ್ನ ಸ್ವತಃ ಒಂದು ದರ್ಶನ್ ರವರ ಪರ ವಕೀಲರು ಹೇಳಿದ್ದಾರೆ. ಸೊ ಅಷ್ಟಕ್ಕೂ ಹೇಗೆ ಬರ್ತಾರೆ ದರ್ಶನ್ ರವರು ಹೊರಗಡೆ? ಮೊಟ್ಟ ಮೊದಲನೇದಾಗಿ 1 ವರ್ಷಗಳ ಕಾಲ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ ಅನ್ನೋ ಮಾತನ್ನ ದರ್ಶನ್ ರವರ ಒಂದು ವಿಚಾರದಲ್ಲಿ ಒಂದು ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಅಂತಹ ಒಂದು ಟೈಮ್ನಲ್ಲಿ ಇರಬೇಕಾದ್ರೆ ಹೇಗೆ ಒಂದು ದರ್ಶನ್ ರವರಿಗೆ ಬೇಲನ್ನ ಕೊಡಿಸ್ತಾರೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಈ ವಿಚಾರದಲ್ಲಿ ನಾನು ಮಾತನಾಡಬೇಕಪ್ಪ ಅಂತಂದರೆ, ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ದರ್ಶನ್ ಅವರಿಗೆ ಬೇಲ್ ಸಿಗಬಾರ್ದು, ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಅವ್ರು ಮಾಡಿರೋದು ದೊಡ್ಡ ತಪ್ಪು, ಸಾಮಾನ್ಯ ತಪ್ಪಲ್ಲ, ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ದರ್ಶನ್ ಅವರಿಗೆ ಯಾವುದೇ ರೀತಿಯ ಬೇಲ್ ಸಿಗಬಾರ್ದು, ಅವರು ಸಾಯುವವರೆಗೂ ಒಂದು ಜೈಲಿನಲ್ಲೇ ಕೊಳಿಬೇಕು ಅನ್ನೋದನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ, ದರ್ಶನ್ ಅವರು ಒಂದು ಏನೋ ತಿಳಿದೇನೋ ತಪ್ಪು ಮಾಡಿದ್ದಾರೆ, ಸೊ ಅವರಿಗೆ ಬೇಲ್ ಸಿಗಲಿ, ಅವರು ಮಾಡಿರೋದಕ್ಕೆ ಇಂದಿಗೂ ಕೂಡ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಸೊ ಈ ರೀತಿಯಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಏನು, ದರ್ಶನ್ ಅವರಿಗೆ ಬೇಲ್ ಸಿಗಬೇಕಾ ಅಥವಾ ಸಿಗಬಾರ್ದಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೆ ಅನ್ನೋದ್ರ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ಅವರು ಈಗಾಗಲೇ ಒಂದು ರೇಣುಕಾ ಸ್ವಾಮಿ ಅವರ ಪ್ರಕರಣದಲ್ಲಿ ಒಂದು ಜೈಲಿನಲ್ಲಿ ಇದ್ದಾರೆ. ಸೊ ಒಂದು ಕೋರ್ಟ್ ಕೂಡ ತೀರ್ಪನ್ನ ನೀಡಿತ್ತು, ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯಾದ ಒಂದು ಬೇಲ್ ಸಿಗೋದಿಲ್ಲ, ಒಂದು ಬೇಲ್ಗೆ ಪ್ರಯತ್ನವನ್ನ ಮಾಡಬೇಡಿ, ಸೊ ಯಾವುದೇ ರೀತಿಯಾದ ಬೇಲ್ ಸಿಗೋದಿಲ್ಲ. ಸೊ ಒಂದು ಕೋರ್ಟ್ನ ಟೈಮ್ನ ವೇಸ್ಟ್ ಮಾಡಬೇಡಿ, 1 ವರ್ಷಗಳ ಕಾಲ ಒಳಗೆ ಒಂದು ದರ್ಶನ್ ಅವರ ಎಲ್ಲಾ ಕೇಸ್ಗಳು ಮುಗಿಬೇಕು ಅನ್ನೋ ಮಾತನ್ನ ಒಂದು ಈಗಾಗಲೇ ನ್ಯಾಯಮೂರ್ತಿಗಳು ಒಂದು ಹೇಳಿದ್ರು. ಆದ್ರೆ ಇತ್ತೀಚೆಗಷ್ಟೇ ಹೇಳ್ಬೇಕಪ್ಪ ಅಂತಂದ್ರೆ ತುಂಬಾನೇ ಪ್ರಯತ್ನಗಳನ್ನ ಕೂಡ ಒಂದು ದರ್ಶನ್ ಅವರ ಪರ ವಕೀಲರು ಮಾಡಿದ್ರು. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ಅವರ ಪರ ವಕೀಲರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಸೆಪ್ಟೆಂಬರ್ನಲ್ಲಿ ಖಂಡಿತವಾಗ್ಲೂ ಸೆಪ್ಟೆಂಬರ್ 2ಕ್ಕೆ ದರ್ಶನ್ ಅವರಿಗೆ ಬೇಲ್ಸ್ ಕೊಡಿಸ್ತೀನಿ ಅನ್ನೋ ಮಾತನ್ನ ಒಂದು ತುಂಬಾನೇ ಒಂದು ಕಾನ್ಫಿಡೆನ್ಸ್ ಆಗಿ ಹೇಳಿದ್ದಾರೆ. ಸೊ ಯಾವ ರೀತಿಯಾಗಿ ಬೇಲ್ ಕೊಡಿಸ್ತಾರೆ ದರ್ಶನ್ ಅವರಿಗೆ? ಸೊ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ದರ್ಶನ್ ಅವರು ಒಂದು ಹೊರಗಡೆ ಇದ್ದಾಗ ತುಂಬಾನೇ ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ನಾವು ಅವ್ರನ್ನ ನೋಡಿದ್ದೇವೆ, ಅವರ ಮನೆ ಬಾಗಿಲಿಗೆ ಬಂದಂತವರಿಗೆ ಯಾವತ್ತೂ ಕೂಡ ವಾಪಸ್ ಕಳಿಸಿಲ್ಲ. ಸೊ ತಮ್ಮ ಕೈಲಾದಷ್ಟು ಸಹಾಯವನ್ನ ದರ್ಶನ್ ರವರು ಮಾಡಿ ಕಳಿಸಿದ್ದಾರೆ. ಸೊ ಅಂತಹ ದರ್ಶನ್ ರವರು ಈಗಾಗಲೇ ಜೈಲಿನಲ್ಲಿ ಇದ್ದಾರೆ. ಸೊ ತುಂಬಾ ಕಷ್ಟಗಳನ್ನ ಪಡ್ತಾ ಇದ್ದಾರೆ. ತಾವು ಮಾಡಿರೋ ತಪ್ಪಿನ ಬಗ್ಗೆ ಅರಿವಾಗಿದೆ ದರ್ಶನ್ ರವರಿಗೆ. ಸೊ ಆದ್ರೂ ಕೂಡ ಒಬ್ಬ ಮನುಷ್ಯ ಎಷ್ಟೇ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು ಕೂಡ ಅವನ ತಪ್ಪನ್ನೇ ಒಂದು ಜನಗಳು ಎತ್ತಿ ಹಿಡಿತಾರೆ ಅನ್ನೋದಕ್ಕೆ ದರ್ಶನ್ ರವರೇ ಕಾರಣ. ಹಾಗಂತ ನಾನೇನು ಅವರು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ, ಅವರನ್ನ ಬಿಟ್ಬಿಡಿ ಅನ್ನೋ ಮಾತನ್ನ ಹೇಳ್ತಾ ಇಲ್ಲ. ಸೊ ಇಂದಿಗೂ ಕೂಡ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ ದರ್ಶನ್ ರವರು. ಇರ್ಲಿ, ಸೊ ಏನಾಗುತ್ತೋ ನೋಡೋಣ ಮುಂದೆ. ಸೊ ಒಂದು ಎಲ್ಲ ಕೋರ್ಟ್ನ ಮೇಲೆ ಒಂದು ನ್ಯಾಯದ ಮುಂದೆ ಯಾರೂ ಇಲ್ಲ, ನ್ಯಾಯ ದೇವತೆ ಮುಂದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನ ರಾಜಕಾರಣಿಗಳ ಮಕ್ಕಳು ಒಂದು ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಆದ್ರೂ ಕೂಡ ಸೊ ಅವರನ್ನ ಒಂದು ಜೈಲಿನಿಂದ ಒಂದು ಬೇಲ್ ಕೊಡಿಸ್ತಾ ಇದ್ದಾರೆ. ಸೊ ಅಂತದ್ರಲ್ಲಿ ದರ್ಶನ್ ಅವರಿಗೆ ಬೇಲ್ ಕೊಡಿಸ್ತಾ ಇಲ್ಲ. ಎಲ್ರಿಗೂ ಕೂಡ ಒಂದೇ ಒಂದು ನ್ಯಾಯ ಇರಬೇಕು. ಸೊ ಆ ರೀತಿಯಾಗಿ ಒಂದು ನ್ಯಾಯ ಇರಬೇಕು ಅನ್ನೋದನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ಅವರ ಒಂದು ವೃತ್ತಿ ಹಾನಿ ಮತ್ತು ಅವರ ತಾಯಿಯ ಅನಾರೋಗ್ಯವನ್ನ ಇಟ್ಕೊಂಡು ಒಂದು ಬೇಲ್ ಕೇಳುವ ಚಾನ್ಸಸ್ ಇದೆ ಅಂತೆ. ಸೊ ಒಂದು ಅವರ ಒಂದು ತಾಯಿ ಅನಾರೋಗ್ಯವನ್ನು ಇಟ್ಕೊಂಡು ಬೇಲ್ ಕೇಳಿದ್ರೆ ಖಂಡಿತವಾಗ್ಲೂ ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ. ಒಂದು ದರ್ಶನ್ ಅವರ ತಾಯಿಗೆ ಅನಾರೋಗ್ಯವಿದೆ ಅಂತೆ, ಸೊ ಆರೋಗ್ಯ ಸರಿ ಇಲ್ವಂತೆ, ಇದನ್ನ ಇಟ್ಕೊಂಡು ಬೇಲ್ ಕೇಳಿದ್ರೆ ಖಂಡಿತವಾಗ್ಲೂ ಬೇಲ್ ಸಿಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಒಂದು ದರ್ಶನ್ ಅವರ ಪರ ವಕೀಲರು ಹೇಳಿದ್ದಾರೆ. 100% ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ದರ್ಶನ್ ಅವರು ಹೊರಗಡೆ ಬರ್ಬೇಕಾ ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆನೆ ಇರ್ಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಕಾಮೆಂಟ್ ಮಾಡಿ.